ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ರೇಖಾ ಬಡಲಿಂಗಪ್ಪನವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಕ್ಕಿ ಮುಖ್ಯ ಆವರಣ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವತ್ತು ನಮ್ಮ ಜೊತೆ ಭತ್ತದ ಬೇಸಾಯದಲ್ಲಿ ನಾಟಿ ಯಂತ್ರದ ಬಳಕೆ, ಇದು ರೈತರಿಗೊಂದು ವರದಾನ, ಈ ಕುರಿತು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಪ್ರಥಮವಾಗಿ ಇವರನ್ನ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ, ಈ ಭತ್ತದ ಬೇಸಾಯದಲ್ಲಿ ನಾಟಿ ಯಂತ್ರ ಬಳಕೆ ಈ ಒಂದು ಜಿಲ್ಲೆಯಲ್ಲಿ, ಪ್ರಮುಖವಾಗಿ ನಾವು ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಯಾಕೆ ನಾವು ಈ ಒಂದು ನಾಟಿ ಯಂತ್ರ ಬಳಕೆ ಮಾಡಬಹುದು ಅಂತ ಅನ್ನೋದನ್ನು. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಶಿವಮೊಗ್ಗ ಜಿಲ್ಲೆ ಒಂದು ಕೃಷಿ ಸಮೃದ್ಧ ಜಿಲ್ಲೆ. ಇಲ್ಲಿ ಪ್ರಮುಖವಾಗಿ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೆಯುವಂಥದ್ದು ಪ್ರಮುಖ ಬೆಳೆಯಾಗಿರೋದಲ್ಲದೆ ಇದು ಪ್ರಮುಖವಾದ ಆಹಾರ ಬೆಳೆ ಕೂಡ ಒಂದು. ಆದರೆ ಇತ್ತೀಚಿನ ದಿನಗಳಲ್ಲಿ ಭತ್ತದ ಕೃಷಿ ಅಷ್ಟು ಲಾಭದಾಯಕವಲ್ಲ ಎಂಬುವ ರೈತರಿಂದ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಯಾಕೆ ಅಂತಂದರೆ, ಎಲ್ಲ ಸರಿಯಾಗಿ ಇದ್ದರೂ ಕೂಡ ವಾತಾವರಣ, ಹವಾಮಾನ, ಅದ್ರ ಜೊತೆಗೆ ತಕ್ಕಂಥ ಮಣ್ಣು ಎಲ್ಲದೂ ಇದ್ದರೂ ಕೂಡ ಅವರು ಹಾಕುವಂತಹ ಏನು ಖರ್ಚಿದೆ ಆ ಲಾಭವನ್ನು ನೋಡಿದಾಗ ಇದು ಅಷ್ಟು ಲಾಭದಾಯಕವಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಹೇಳೋದಾದರೆ ಪರಿಕರಗಳ ಬೆಲೆ ಕೂಡ ಜಾಸ್ತಿ ಆಗಿದೆ, ಒಂದನೇದು. ಎರಡನೇದೇನಪ್ಪ ಅಂತಂದರೆ, ಇಲ್ಲಿ ಭತ್ತವನ್ನು ಬೆಳೆಯುವಾಗ ಮುಖ್ಯವಾಗಿ 2 ಹಂತಗಳಿರ್ತವೆ. ಒಂದನೇದೇನಪ್ಪ ಅಂತಂದರೆ ಸಸಿ ಮಡಿ ತಯಾರಿಕೆ, ಎರಡನೇದು ನಾಟಿ ಮಾಡುವಂಥದ್ದು. ಅದರಲ್ಲಿ ಈಗ ನಾವು ಬಳಕೆ ಮಾಡ್ತಿರೋ ಪದ್ಧತಿ ಏನು ಅಂತಂದರೆ ಸಾಂಪ್ರದಾಯಿಕ ನಾಟಿ ಪದ್ಧತಿನ ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತೊಂದರೆ ಏನಾಗ್ತಿದೆ ಅಂತಂದರೆ, ಸಾಂಪ್ರದಾಯಿಕ ನಾಟಿ ಮಾಡುವ ಪದ್ಧತಿಗೆ ಬೇಕಾಗುವಂಥ ಕೂಲಿ ಆಳುಗಳ ಸಂಖ್ಯೆ ಅಥವಾ ನಾಟಿ ನಾವೇನು ಸಸಿ ಮಡಿ ತಯಾರಿಕೆ ಮಾಡ್ತಿದ್ದೀವಿ ಅದಕ್ಕೆ ಕೂಲಿ ಆಳುಗಳು ಜಾಸ್ತಿ ಬೇಕಾಗ್ತಾ ಇದ್ದಾರೆ. ಆದರೆ ಈಗ ಕಾರ್ಮಿಕರ ಕೊರತೆ ತುಂಬನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮಳೆ ಅನ್ನೋದು ಎಲ್ಲ ಕಡೆನೂ ಒಂದೇ ಟೈಮ್ಗೆ ಬರುತ್ತೆ. ಈಗ ನಾವು ಪೂರ್ವ ಮುಂಗಾರು ಅಥವಾ ಮುಂಗಾರು ಅಂತಂದರೆ ಜೂನಿಂದ ಸೆಪ್ಟೆಂಬರ್ ಅಂತ ಹೇಳ್ತೀವಿ. ಜೂನ್ ತಿಂಗಳಲ್ಲಿ ನಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಂದು ಕಡೆ ಒಂದು ದಿನ, ಇನ್ನೊಂದು ಕಡೆ ಇನ್ನೊಂದು ದಿನ ಆಗಿ ಮಳೆ ಬರೋದಿಲ್ಲ. ಎಲ್ಲರ ಜಮೀನಿಗೂ ಕೂಡ ಒಂದೇ ಸರಿ ಮಳೆ ಬರುತ್ತೆ. ಎಲ್ಲರೂ ಕೂಡ ಒಂದೇ ಟೈಮ್ಗೆ ಸಸಿ ಮಡಿ ತಯಾರಿಕೆ ಮಾಡ್ತಾರೆ. ಅದು ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ಮುಖ್ಯ ಭೂಮಿಗೆ ಸಸಿನ ನಾಟಿ ಮಾಡಬೇಕು ಅಂತ ನೋಡ್ತಾರೆ. ಆದರೆ ಇಲ್ಲಿ ಕಾರ್ಮಿಕ ಅಥವಾ ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂದರೆ, ಒಟ್ಲು ಪಾತಿಲೇ ಏನಾಗುತ್ತೆ ಅಂತಂದರೆ ಸಸಿಗಳು ನಾವು ಉದಾಹರಣೆಗೆ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ 18ರಿಂದ 20 ದಿನದೊಳಗಾಗಿ ಸಸಿಗಳನ್ನ ಮುಖ್ಯ ಭೂಮಿಗೆ ನಾಟಿ ಮಾಡಬೇಕು ಅಂತ ಹೇಳ್ತೀವಿ. ಕೂಲಿ ಆಳುಗಳ ಅಭಾವದಿಂದ ಏನಾಗುತ್ತೆ ಅಂದರೆ 21 ದಿನ ಅಲ್ಲ, ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ ಅಂದರೆ 30 ದಿನ ಆದ್ರೂ ಆ ಸಸಿ ಮಡಿಯಲ್ಲೇ ಸಸಿಗಳು ಉಳಿಯೋ ಥರ ಮಾಡಾಕ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಸರ್, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಆ ಹಂತ ಮುಗಿದು ಹೋಗ್ಬಿಡುತ್ತೆ. ಆವಾಗ ಹೋಗಿ 30 ದಿನದ ನಾವು ಸಸಿನ ಹೋಗಿ ನಾಟಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಳುವರಿ ಮಟ್ಟ ಕುಂಠಿತ ಖಂಡಿತ ಆಗುತ್ತೆ. ಬಟ್ ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ರೈತರಿಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಎಲ್ಲರೂ ಒಂದೇ ಟೈಮ್ಗೆ ಒಟ್ಲುಪಾತಿ ಹಾಕಿರ್ತಾರೆ ಸರ್ ರೈತರೆಲ್ಲರೂ. ಸೊ ಹಾಗಾಗಿ ಅವರು ಹೋಗಿ ನಾಟಿ ಮಾಡೋದು ಏನಾಗುತ್ತೆ ಅಂದರೆ ಅವ್ರದ್ದು ಮುಗಿದ್ಮೇಲೆ ಇವ್ರದ್ದು ಮುಗಿದ್ಮೇಲೆ ಅವ್ರದ್ದು ಅಂತ ಹೇಳಿ ಬಂದು ಮಾಡೋದು ಕಡಿಮೆ ಆಗೋದ್ರಿಂದ ಅಲ್ಲಿ ರೈತರಿಗೆ ಏನಾಗುತ್ತೆ ಅಂದರೆ ಇಳುವರಿ ಮಟ್ಟ ಕಡಿಮೆ ಆಗುತ್ತೆ. ಒಂದನೇದು ಸರ್, ಇದಕ್ಕೆ ಏನು ಮಾಡ್ಬೋದು ಅಂತ ನೋಡಿದಾಗ ನಮ್ಮಲ್ಲಿ ಯಾಂತ್ರೀಕರಣ, ಈಗ ಭತ್ತದಲ್ಲಿ ಮಾತ್ರ ನಾವು ಏನು ಮಾಡ್ಬೋದು ಅಂದರೆ ಸರ್, ಬೀಜದಿಂದ ಬೀಜದವರೆಗೂ ಕೂಡ ಯಾಂತ್ರೀಕರಣ ಆಲ್ರೆಡಿ ರೈತರು ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನಾಟಿ ಪದ್ಧತಿಯಲ್ಲಿ ಒಂದು ಮಾಡಿಕೊಂಡ್ರೆ, ಯಾಕೆ ಇದು ನಾಟಿ ಪದ್ಧತಿನೇ ಯಾಕೆ ಅಂತಂದರೆ, ನಾವು 1 ಎಕರೆ ಜಮೀನಿಗೆ ನಾಟಿ ಮಾಡಬೇಕು ಅಂದರೆ ನಮಗೆ ಒಂದು ಕೂಲಿ ಆಳುಗಳ ಸಂಖ್ಯೆ ಎಷ್ಟು ಬೇಕಾಗುತ್ತೆ ಅಂದರೆ 8ರಿಂದ 10 ಜನ ಬರೀ ನಮಗೆ ನಾಟಿ ಮಾಡೋಕ್ಕೆ ಮುಖ್ಯ ಜಮೀನಿಗೆ ಬೇಕಾಗುತ್ತೆ. ಅದ್ರ ರೀತಿನೇ ಏನು ಅಂದರೆ ಸಸಿ ಮಡಿ ತಯಾರಿಕೆಗೂ 2ರಿಂದ 3 ಜನ ಬೇಕಾಗುತ್ತೆ. ಸೊ ಅಷ್ಟು ಜನನ ನಾವು ಉಳಿಸ್ಬೋದು ಅಂತ ನೋಡೋದಾದರೆ, ಅಥವಾ ಅದೇನ ಹೇಗಾದರೂ ಕಡಿಮೆ ಮಾಡ್ಬೋದಾ ಅಂತ ನೋಡೋದಾದರೆ, ಇತ್ತೀಚೆಗೆ ಬಂದ ತಂತ್ರಜ್ಞಾನಗಳ ಬಳಕೆ ಮಾಡಿಕೊಂಡ್ರೆ ರೈತರು ಖಂಡಿತವಾಗಿಯೂ ಭತ್ತದ ಕೃಷಿಯಲ್ಲೂ ಲಾಭ ಕಾಣ್ಬೋದು ಅನ್ನೋದು ಮುಖ್ಯವಾದ ಅಂಶ ಸರ್. ಹಾಗಾಗಿನೇ ಈ ಭತ್ತದ ಯಾಂತ್ರೀಕೃತ ನಾಟಿ ಏನಿದೆ ಇದು ಒಂದು ವರದಾನವಾಗಿ ಮಾರ್ಪಾಟ ಆಗ್ಬೋದು. ನಮ್ಮ ರೈತರು ಇದನ್ನ ಖಂಡಿತವಾಗಿ ಬಳಕೆ ಮಾಡಿಕೊಂಡ್ರೆ. ಈಗ ಇದರ ಉಪಯೋಗಗಳಿಗೆ ಬಂದರೆ, ಇದು ನಾಟಿ ಯಂತ್ರದ ಪ್ರಮುಖ ಉಪಯೋಗಗಳಿಗೆ ಬಂದರೆ ಏನು ಹೇಳ್ತೀರಾ ಮೇಡಮ್? ಸರ್, ಉಪಯೋಗಗಳು ಅಂತಂದರೆ ನಾನು ಆವಾಗಲೇ ಹೇಳಿರೋ ಹಾಗೆ ಮೊದಲನೇದಾಗಿ ಉಪಯೋಗ ಏನಾಗುತ್ತೆ ಅಂತಂದರೆ, ಈಗ ನಾಟಿ ಮಾಡುವಾಗ ಏನು ಮಾಡ್ತೀವಿ ಅಂತಂದರೆ ಸಾಂಪ್ರದಾಯಿಕ ನಾಟಿಯಲ್ಲಿ 18ರಿಂದ 20 ದಿನದ ಪೈರುಗಳನ್ನ ನಾಟಿ ಮಾಡಿದರೆ ವೈಜ್ಞಾನಿಕವಾಗಿ ಅದು ಕರೆಕ್ಟ್ ಆಗಿರುತ್ತದೆ. ಅಂದರೆ ಆ ಹಂತಕ್ಕೆ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ತೆಂಡೆಗಳ ಸಂಖ್ಯೆ ಏನಿರುತ್ತೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ಬೋದು. ನೀವು 30 ದಿನದ ಪೈರನ್ನ ನಾಟಿ ಮಾಡಿದರೆ ಏನಾಗುತ್ತೆ ಅಂದರೆ ಆಲ್ರೆಡಿ ಆ ತೆಂಡೆ ಹೊಡೆಯುವ ಹಂತ ನಿಮಗೆ ಸಸಿ ಮಡಿಯಲ್ಲೇ ಮುಗಿದು ಹೋಗಿರುತ್ತೆ. ಫಸ್ಟ್ನೇದಾಗಿ ಇಳುವರಿ ಮಟ್ಟ ಕೂಡ ಜಾಸ್ತಿ ಮಾಡ್ಬೋದು.
ಮಾಡ್ಬೋದು. ಎರಡನೇದೇನು ಅಂತಂದ್ರೆ ಕೂಲಿ ಆಳುಗಳ ಸಂಖ್ಯೆ ಏನಿದೆ ಅದು ಕಡಿಮೆ ಬಳಕೆ ಆಗುತ್ತೆ. ಹೇಗೆ ಅಂತ ಹೇಳೋದಾದ್ರೆ ಇಲ್ಲಿ ನಾನು ಹೇಳಿರೋ ಹಾಗೆ 8ರಿಂದ 10 ಜನ ನಿಮಗೆ ನಾಟಿ ಮಾಡಕ್ಕೆ ಬೇಕಾಗುತ್ತೆ. ಇಲ್ಲಿ ಹಾಗಲ್ಲ, ಒಬ್ಬ ಡ್ರೈವರು ಒಬ್ಬನ್ ತಗೊಬಂದು ಕೊಡಕ್ಕೆ ಸಸಿನ ಅದನ್ನ ಒಂದು 2 ಜನ ಸೇರ್ಕೊಂಡು ನಿಮಗೆ ಒಂದೇ ದಿನಕ್ಕೆ 2ರಿಂದ 3 ಎಕರೆ ನಾಟಿ ಮಾಡಬಹುದಾಗಿದೆ. ಮೂರನೇದು ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಸರಿಯಾದ ಅಂತರ ಮತ್ತು ಸರಿಯಾದ ಸಸಿಗಳ ಸಂಖ್ಯೆನ ಕಾಪಾಡದೆ ಇರುವುದೇನೆ ಈ ಸಾಂಪ್ರದಾಯಿಕ ನಾಟಿಯಲ್ಲಿ ಇಳುವರಿಗೆ ಕಡಿಮೆ ಆಗೋಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಮಷಿನ್ ಆಗಿರೋದ್ರಿಂದ ಸರ್ ಸರಿಯಾದ ಅಂತರದಲ್ಲಿ ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಇಲ್ಲಿ ಹೇಗೆ 20 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು 10 ಸೆಂಟಿಮೀಟರ್ ಹೇಗಿರುತ್ತದೆ ಆ ರೀತಿ ಸಸಿಗಳನ್ನ ನಾಟಿ ಮಾಡೋದ್ರಿಂದ ಏನಾಗುತ್ತೆ, ಸರಿಯಾದ ಅಂತರ ಮತ್ತು ಆಳದಲ್ಲಿ ನಾಟಿ ಮಾಡೋದ್ರಿಂದ ಇಳುವರಿ ಮಟ್ಟ ಕೂಡ ಜಾಸ್ತಿ ಆಗುತ್ತೆ. ಅದಲ್ಲದೆ ಮುಖ್ಯವಾಗಿ ರೈತರಿಗೆ ಕಳೆ ಸಮಸ್ಯೆ ಮುಖ್ಯವಾಗಿ ಬರುವಂಥದ್ದು ಸರ್. ಹಾಗಾಗಿ ಕಳೆನಾಶಕನ ಬಳಸ್ತಾರೆ. ಕಳೆನಾಶಕ ಬಳಸಿ ಇದ್ರೂ ಕೂಡ ಆಮೇಲೆ ಕೈಗಳೆತ್ತಿಗೆ ಹೋಗ್ತಾರೆ, ಆವಾಗ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ನಾವು ಕಡಿಮೆ ಮಾಡ್ಬೋದು ಅಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ನಾವು ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ಕೊಡೋದ್ರಿಂದ ಇಲ್ಲಿ ಕೂಡ ಒಂದು ಕೋನೋ ವೀಡರ್ ಅಥವಾ ರೋಟರಿ ವೀಡರ್ ಅನ್ನೋ ಒಂದು ಯಂತ್ರ ಬರುತ್ತೆ. ಅದನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತಂದ್ರೆ ಇವರು ನಾಟಿಯಾದ 20 ದಿನಕ್ಕೆ ಮತ್ತೆ ನಾಟಿಯಾದ 40 ದಿನಕ್ಕೆ 2 ಟೈಮ್ ಏನಾದ್ರೂ ಈ ಕೋನೋ ವೀಡರ್ ಅನ್ನೋದ್ರ ಅದನ್ನ ತಗೊಂಡು ಅವರು ಬಳಕೆ ಮಾಡಿದ್ದೆ ಆದಲ್ಲಿ ಕಳೆ ಕೂಡ ಕಡಿಮೆ ಆಗುತ್ತದೆ. ಬರೀ ಕಳೆ ಅಷ್ಟೇ ಅಲ್ಲ ಸರ್, ಇಲ್ಲಿ ಇದ್ರದ್ದು ಇನ್ನೊಂದು ಉಪಯೋಗ ಏನು ಅಂತಂದ್ರೆ ಕಳೆಯ ಜೊತೆಗೆ ಗಾಳಿ ಆಡೋದ್ರಿಂದ ಅಥವಾ ಬೇರುಗಳ ಮೇಲೆ ಮಣ್ಣು ಬೀಳೋದ್ರಿಂದ ಕೂಡ ತಂಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಗಾಳಿ ಆಡೋದ್ರಿಂದ ರೋಗ ಕೀಟದ ಬಾಧೆ ಕಡಿಮೆ ಆಗುತ್ತದೆ. ಹಾಗಾಗಿ ಸರಾಸರಿಯಾಗಿ ಹೇಳಬೇಕು ಅಂತಂದ್ರೆ 1 ಎಕರೆಗೆ 3ರಿಂದ 4 ಸಾವಿರದವರೆಗೂ ಒಬ್ಬ ರೈತನಿಗೆ ಈ ನಾಟಿ ಯಂತ್ರದ ಮೂಲಕ ವೆಚ್ಚ ಕಡಿಮೆ ಆಗುತ್ತದೆ. ಮತ್ತೆ 10ರಿಂದ 12% ಅಷ್ಟು ಇಳುವರಿ ಮಟ್ಟ ಕೂಡ ಜಾಸ್ತಿ ಆಗುತ್ತೆ ಸರ್. ಇದು ಎಲ್ಲದನ್ನು ನಾವು ಉಪಯೋಗ ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದು ಸರ್. ಈಗ ಯಂತ್ರದ ನಾಟಿ ಸಾಂಪ್ರದಾಯಿಕ ನಾಟಿ ಹೇಗೆ ವಿಭಿನ್ನವಾಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲಿ ಯಂತ್ರದ ನಾಟಿ ಹೇಗೆ ವಿಭಿನ್ನ ಅಂತಂದ್ರೆ ನಾವು ಸಾಂಪ್ರದಾಯಿಕ ನಾಟಿಗೇನು ಬಳಕೆ ಮಾಡಿರ್ತೀವಲ್ವಾ, ಒಟ್ಲುಪಾತಿ ಅಥವಾ ನಾವು ಸಸಿ ಮಡಿ ತಯಾರಿಕೆ ಮಾಡಿರ್ತೀವಲ್ವಾ, ಆ ಸಸಿ ಮಡಿ ತಯಾರಿಕೆ ಆದಂತಹ ಸಸಿಗಳನ್ನ ಇಲ್ಲಿ ಉಪಯೋಗ ಮಾಡ್ಕೊಳಕ್ ಆಗಲ್ಲ ಸರ್. ನಮ್ಮ ರೈತರು ಅದು ಒಂದನೇ ಸ್ವಲ್ಪ ಹೇಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಗೊಂದಲಕ್ಕೆ ಬಿದ್ದೇನೆ ಈ ಯಂತ್ರದ ನಾಟಿನ ಬಳಕೆ ಮಾಡ್ತಿಲ್ಲ. ಬಟ್ ಇದು ತುಂಬಾ ಸಿಂಪಲ್ ಆಗಿದೆ ಸರ್, ತುಂಬಾ ಈಸಿ ಆಗಿರೋದು. ಅವ್ರು ಏನಾದ್ರೂ ಅದು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರೆ ಅದಕ್ಕೆ ನಾವು ಚಾಪೆ ನರ್ಸರಿ ಅಂತ ಕರಿತೀವಿ ಸರ್, ಅಥವಾ ಮ್ಯಾಟ್ ನರ್ಸರಿ ಅಂತ ಕರೀತಾರೆ, ಡಬಾಗ್ ನರ್ಸರಿ ಅಂತ ಕರೀತಾರೆ. ಸೊ ಆ ರೀತಿ ಏನಾದ್ರೂ ಅವರು ಆ ಮೂಲಕ ಆ ಮೆಥಡ್ ಅಲ್ಲಿ ನೀವು ಸಸಿ ಮಡಿಗಳನ್ನ ತಯಾರಿಕೆ ಮಾಡ್ಕೊಂಡ್ರೆ ಈ ಯಂತ್ರಗಳ ಮೂಲಕ ಅವರು ನಾಟಿನ ಮಾಡಬಹುದು. ಡಾಕ್ಟರ್ ರೇಖಾ ಅವರೇ, ಈಗ ಚಾಪೆ ಸಸಿ ಮಡಿ ಅಂದ್ರೆ ಏನು ಮತ್ತೆ ಇದು ಹೇಗೆ ನಾವು ಮಾಡ್ಬೇಕಂತ ಹೇಳ್ತೀರಾ? ಖಂಡಿತ ಸರ್, ರೈತರು ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಇಲ್ಲಿ 2 ರೀತಿ ಇದು ಇದೆ. ನಾವು ಯಾಂತ್ರೀಕೃತ ನಾಟಿಯಲ್ಲಿ ಒಂದನೇದು ಸಸಿ ಮಡಿ ತಯಾರಿಕೆ ಒಂದು ಹಂತ ಆದ್ರೆ, ಎರಡನೇದು ನಾಟಿ ಮಾಡೋದು ಒಂದು ಹಂತ. ಫಸ್ಟ್ನೇದು ಸಸಿ ಮಡಿ ತಯಾರಿಕೆ ಹೇಗೆ ಮಾಡ್ಕೋಬೇಕು ಅಂದ್ರೆ, ಮೊದಲನೇದಾಗಿ ಈ ಚಾಪೆ ನರ್ಸರಿ ಅನ್ನೋದು ಒಂದು ಸಾಂದ್ರೀಕೃತ ನಾಟಿ ಅಂತಾನೆ ಹೇಳ್ಬಹುದು. ಇಲ್ಲಿ ಏನು ಸಾಂದ್ರೀಕೃತ ಸಸಿ ಮಡಿ ತಯಾರಿಕೆ ಅಂತಾನೆ ಹೇಳ್ಬಹುದು. ಇಲ್ಲಿ ಸ್ವಲ್ಪ ಜಾಗದಲ್ಲಿ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ 1 ಎಕರೆ ನಾಟಿ ಮಾಡ್ಬೇಕು ಅಂತಂದ್ರೆ ಇವರು 2ರಿಂದ 3 ಗುಂಟೆ ಜಾಗದಲ್ಲಿ ಸಸಿ ಮಡಿ ತಯಾರಿಕೆ ಮಾಡ್ಕೋತಾರೆ. ಇಲ್ಲಿ ಹಾಗಲ್ಲ ಸರ್, ಒಂದು 250ರಿಂದ 300 ಚದರ ಅಡಿಯಲ್ಲಿ ನಮಗೆ ಸಸಿ ಮಡಿ ತಯಾರಿಕೆ ಆಗುತ್ತೆ. ಇಲ್ಲಿ ಟ್ರೇ ಮೆಥಡ್ ಅಂತ ಒಂದು ಬರುತ್ತೆ, ಇನ್ನೊಂದು ಒಂದು ಫ್ರೇಮ್ ಮೆಥಡ್ ಅಂತ ಬರುತ್ತೆ. ಬಟ್ ನಾನು ಟ್ರೇ ಮೆಥಡ್ನೇ ಹೇಳ್ತೀನಿ ಸರ್. ಯಾಕೆ ಅಂತಂದ್ರೆ ನನಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳ ಸಂಘದವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಟ್ರೇನ ಸಬ್ಸಿಡಿ ಮೂಲಕ ಕೊಟ್ಟು ಅದನ್ನ ರೈತರಿಗೆ ಒಂದು ಡೆಮಾನ್ಸ್ಟ್ರೇಷನ್ ರೀತಿ ಪ್ರಾತ್ಯಕ್ಷಿಕೆಗಳ ಮೂಲಕ ಎಲ್ಲಾ ಜಿಲ್ಲಾದ್ಯಂತ ನಮ್ಮ ಕರ್ನಾಟಕ ರಾಜ್ಯಗಳಲ್ಲಿ ಬಳಕೆ ಮಾಡ್ತಿದ್ದಾರೆ. ಸೊ ಇದು ಹೇಗ್ ಮಾಡ್ಕೊಳ್ಳೋದು ಅಂದ್ರೆ ಸರ್, ಒಂದು ಸರಿ ಟ್ರೇ ತಗೊಂಡ್ರೆ ಟ್ರೇಗೆ ನಿಮಗೆ 8ರಿಂದ 10 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ, ಸಬ್ಸಿಡಿ ಹೋಗಿ 4 ರೂಪಾಯಿ ಸಿಗುತ್ತೆ. 1 ಎಕರೆಗೆ ನಿಮಗೆ 80ರಿಂದ 100 ಟ್ರೇಗಳು ಸಾಕಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಭೂಮಿನ ನೀಟಾಗಿ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡು ಏರು ಮಡಿ ಮಾಡ್ಕೋಬೇಕಾಗುತ್ತೆ ಸರ್. ಏರು ಮಡಿ ಮಾಡ್ಕೊಂಡು ಅದ್ರ ಮೇಲೆ ಟ್ರೇನ ನಾವು ನೀಟಾಗಿ ಜೋಡಿಸ್ತಾ ಹೋಗೋದು. ಟ್ರೇ ಅಂದ್ರೆ ಏನು ಡಿಫ್ರೆಂಟ್ ಆಗಿರೋ ಟ್ರೇ ಅಲ್ಲ ಸರ್, ಪ್ಲಾಸ್ಟಿಕ್ ಇಂದು ಒಂದು ತಿನ್ನಾದ ಟ್ರೇ ಸಿಗುತ್ತೆ. ಆ ಟ್ರೇಗಳ ಮೂಲಕ ಏನ್ ಮಾಡೋದು ಅಂದ್ರೆ, ಇಲ್ಲಿ ಮಣ್ಣನ್ನ ನಾವು ಮಣ್ಣು ಮತ್ತು ಚೆನ್ನಾಗಿ ಕಳಿತ ಕಾಂಪೋಸ್ಟ್ ಗೊಬ್ಬರ, ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಯಾವುದು ಸಿಗುತ್ತೋ ರೈತರಿಗೆ ಅದನ್ನ ಏನು ಅಂದ್ರೆ ಸಮ ಪ್ರಮಾಣದಲ್ಲಿ, ಉದಾಹರಣೆಗೆ 1 kg ನಾವು ಕೊಟ್ಟಿಗೆ ಗೊಬ್ಬರ ತಗೊಂಡ್ರೆ 1 kg ಮಣ್ಣು, ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಆ ಟ್ರೇ ಏನಿರುತ್ತೆ, ಉದಾಹರಣೆಗೆ ಅದು ಒಂದು 25 ಸೆಂಟಿಮೀಟರ್ ಅಗಲ ಇರುತ್ತೆ, ಒಂದು 50 ಸೆಂಟಿಮೀಟರ್ ನಮಗೆ ಉದ್ದ ಇರುತ್ತೆ. ಅಂದ್ರೆ ಆ ಏನು ಮಷಿನ್ ಏನಿರುತ್ತೆ ಅದರ ಅಳತಿನೇ ಟ್ರೇ ಸಿಗುತ್ತೆ. ಆ ನಾಟಿ ಯಂತ್ರದ ಮಷಿನ್ ಏನಿರುತ್ತಲ್ಲ ಸರ್, ಆ ತಟ್ಟೆ ಆಕಾರವಾಗಿ
ಹಾಗೇನೆ ಅದು ಏನು ಮಾಡಿರ್ತಾರೆ ಅಂದರೆ ಅದೇ ರೀತಿನೇ ನಮಗೆ ಟ್ರೇಗಳು ಇರುತ್ತೆ. ಅಲ್ಲೇನು ಮಾಡಬೇಕು ಅಂತಂದರೆ ನಾವು ಈ ಮಣ್ಣು ಮತ್ತು ಕಾಂಪೋಸ್ಟ್ ಗೊಬ್ಬರನ ಸಮ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟ್ರೇನ ಮುಕ್ಕಾಲು ಭಾಗ ಏನು ಮಾಡಬೇಕು ಅಂದರೆ ತುಂಬ್ಕೋಬೇಕಾಗುತ್ತೆ ಸರ್, ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಏನು ಮಾಡಬೇಕು ಅಂತಂದರೆ ಅದ್ರ ಮೇಲೆ ಏನು ಮಾಡಬೇಕು ಅಂದರೆ ನಾವು ಹೇಗೆ ಕುರುಮೊಳಕೆ ಬರೋಕ್ಕೆ ಮಾಡ್ಕೋತೀವಲ್ವ ಸರ್, ಮೊಳಕೆ ಬರೋಕ್ಕೆ ನೀರು ನಿನ್ನೆ ಅಂತಲೇ ಉನಿ ಹಾಕಿಬಿಟ್ಟು ಆಮೇಲೆ ನೀರು ಬಸ್ಬಿಟ್ಟು ಅದು ಹೇಗೆ ನಾವು ಮೊಳಕೆ ಬರೋಕೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೇಗೆ ಮೊಳಕೆ ಬರೆಸ್ತೀವೋ ಅದೇ ರೀತಿನೂ ಇಲ್ಲಿ ಮೊಳಕೆ ಬಂದಂತಹ ಬೀಜಗಳು ಒಂದು ಟ್ರೇಗೆ ಒಂದು 130ರಿಂದ 150 ಗ್ರಾಮ್, ರೈತರಿಗೆ ಗ್ರಾಮಲ್ಲಿ ಲೆಕ್ಕ ಮಾಡಿ ಅಂತ ಹೇಳಲ್ಲ, ಆದ್ರೆ ಎಲ್ಲೂ ಜಾಗ ಬಿಡದಂತೆ ಟ್ರೇ ಮೇಲೆ ಪೂರ್ತಿಯಾಗಿ ತುಂಬಬೇಕಾಗುತ್ತೆ. ಜಾಗ ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಗ್ಯಾಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕೆಂದ್ರೆ ಮಷಿನ್ ನಾಟಿ ಅಲ್ವಾ, ಹಾಗಾಗಿ ಒಂದು ಮಷಿನ್ಗೆ ಅದು ಸಸಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಲ್ಲಿ ಗ್ಯಾಪ್ ಬೀಳುತ್ತೆ. ಹಾಗಾಗಿ ರೈತ ಬಾಂಧವರು ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲೂ ಒತ್ತಾಗಿ ಅಂತಂದ್ರೆ ಕರೆಕ್ಟ್ ಆಗಿ ಹತ್ತತ್ರ ಬೀಳೋ ತರ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಬೀಜನ ಎಲ್ಲ ಕಡೆನೂ ಹಾಕಬೇಕಾಗುತ್ತೆ, ಮೊಳಕೆ ಬಂದಂಥ ಬೀಜ. ಅದ್ರ ಮೇಲೆ ಏನು ಮಾಡಬೇಕು, ಮತ್ತೆ ಒಂದು ಪುಡಿಯಾದ ಕೊಟ್ಟಿಗೆ ಗೊಬ್ಬರನೋ ಮಣ್ಣನ್ನು ಅದ್ರ ಮೇಲೆ ಹಾಕಿ ಒಂದು ಬೀಜಕ್ಕೂ ಮಣ್ಣಿಗೂ ಸಿಗೋ ಥರ ನಾವು ಅದ್ರ ಮೇಲೆ ಒತ್ತಬೇಕಾಗುತ್ತೆ. ಅದಾದಮೇಲೆ ಬೇಗ ಮೊಳಕೆ ಬರಲಿ ಅಂತ ಹೇಳಿ ನಮಗೆ ಮಾಮೂಲು ಪದ್ಧತಿ ಇದೆ ಅಲ್ವಾ, ಅದೇ ರೀತಿ ಏನು ಮಾಡಬೇಕು ಅಂತಂದರೆ ಹುಲ್ಲನ್ನ ತೊಗೊಂಡ್ಬಿಟ್ಟು ಒಂದು 4 ದಿನ ಅದನ್ನ ಮುಚ್ಚಬೇಕಾಗುತ್ತೆ. ಬಟ್ ಹುಲ್ಲು ತಗೊಳ್ಳುವಾಗ ನಮ್ಮ ರೈತರು ಒಂದು ಕನ್ಸಿಡರ್ ಮಾಡಬೇಕು, ಹುಲ್ಲಲ್ಲಿ ಹಳೆ ಭತ್ತ ಇರಬಾರ್ದು, ಯಾಕಂದರೆ ಅದೇ ಹುಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಭತ್ತ ಇಲ್ದಂತ ಹುಲ್ಲನ್ನ ತಗೊಂಡ್ಬಿಟ್ಟು ಮುಚ್ಚಿಬಿಟ್ಟು ರೆಗ್ಯುಲರ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಸಂಜೆ ಸ್ವಲ್ಪ ನೀರ್ನ ಹಾಕ್ಬೇಕಾಗುತ್ತೆ. 3ನೇ ಹಂತದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 4 ದಿನ ಆದಮೇಲೆ ಆ ಹುಲ್ಲನ್ನ ತೆಗೆದಾದ್ರೆ ಆ ಭತ್ತದ ಸಸಿಗಳು ಭತ್ತ ಸಸಿ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ಇನ್ನೂ ಒಂದು ಏನು ಅಂತಂದ್ರೆ ಇಲ್ಲಿ 15 ದಿನ 20 ದಿನದವರೆಗೂ ಅಥವಾ 20-25 ದಿನದವರೆಗೂ ನಾವು ನಾಟಿ ಮಾಡೋಕ್ಕೆ ಉಪಯೋಗ ಮಾಡಲ್ಲ. ಎಳೆ ಸಸಿಗಳನ್ನ ನಾಟಿ ಮಾಡ್ತೀವಿ, ಅಂದ್ರೆ ನಾವು 18 ದಿನ ಅಂತ ಹೇಳ್ತೀವಿ, 15ರಿಂದ 18 ದಿನದ ಸಸಿಗಳನ್ನ ನಾಟಿಗೆ ಬಳಕೆ ಮಾಡ್ತೀವಿ ಸರ್. ಅದು ನೆಕ್ಸ್ಟು ಯಂತ್ರಗಳ ಮೂಲಕ ಇದನ್ನ ನಾಟಿ ಮಾಡಲಾಗುತ್ತೆ. ಡಾಕ್ಟರ್ ರೇಖಾ ಅವರೇ, ಈಗ ಯಂತ್ರಗಳ ಮೂಲಕ ನಾವು ಯಾವ ರೀತಿಯಿಂದ ನಾಟಿ ಮಾಡಬಹುದು ಅಂತಂತ ಹೇಳ್ತೀರಾ? ಇದು ಒಂದು ವೈಜ್ಞಾನಿಕವಾದ ಪದ್ಧತಿ ಎಲ್ಲ ಕಡೆನೂ ಅಂತಂದರೆ ನಮಗೆ ಈ ಸಸಿಗಳ ಒಂದು ಸಂಖ್ಯೆ ಕಾಪಾಡಿಕೊಳ್ಳೋಕ್ಕೆ ಇದು ತುಂಬ ಮುಖ್ಯವಾಗಿದೆಯಾ ಅಥವಾ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಯಾಂತ್ರೀಕೃತ ನಾಟಿ ಯಶಸ್ಸು ಆಗೋದು ಯಾವಾಗ ಅಂತಂದರೆ ಸರ್, ಮುಖ್ಯವಾಗಿ ಇಲ್ಲಿ ಭೂಮಿ ಸಿದ್ಧತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ನಮ್ಮ ರೈತರಿಗೆ. ಯಾಕಂದರೆ ಯಂತ್ರ ಆಗಿರೋದ್ರಿಂದ ನಾವು ಭೂಮಿನ ಯಾವಾಗಲೂ ಏನು ಕೇಜ್ ವೀಲ್ ಹಾಕ್ಕೊಂಡು ಒಟ್ಲು ಇದನ್ನ ಹೇಗೆ ಕೆಸರು ಗದ್ದೆ ಮಾಡ್ಕೊಂಡು ರೆಡಿ ಮಾಡ್ಕೋತೀವಲ್ವ ಸರ್, ಅದೇ ರೀತಿನೇ ಇಲ್ಲಿನೇ ಸಾಂಪ್ರದಾಯಿಕವಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ಏನು ಅಂತಂದರೆ ಗದ್ದೆನ ಚೆನ್ನಾಗಿ ಉಳುಮೆ ಮಾಡಿದ ತಕ್ಷಣ ಏನು ಮಾಡಬೇಕು ಅಂದರೆ ಸರಿಯಾಗಿ ಸಮತಟ್ಟು ಮಾಡ್ಕೋಬೇಕು ಸರ್, ಅಂದರೆ ಮಟ್ಟ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಂದ್ ಕಡೆ ತೆಬ್ಬು ಒಂದ್ ಕಡೆ ಉಬ್ಬು ಇತ್ತು ಅಂತಂದ್ರೆ ಮಷೀನ್ ಸರಿಯಾಗಿ ಕಾರ್ಯ ಮಾಡಲ್ಲ ಸರ್. ಹಾಗಾಗಿ ಸಮತಟ್ಟಾಗಿ ಅಂದರೆ ಮಟ್ಟ ಮಾಡ್ಕೊಳ್ಳೋದು 1ನೇ ಪಾಯಿಂಟು. 2ನೇದೇನು ಅಂತಂದರೆ ಸರ್, ಈಗ ನಾಳೆ ನಾವು ನಾಟಿ ಮಾಡ್ತೀವಿ ಯಂತ್ರ ಉಪಯೋಗಿಸ್ಕೊಂಡು ಅಂತಂದರೆ ಇವತ್ತಿನ ಹಿಂದಿನ ದಿನನೇ ಏನು ಮಾಡಬೇಕು ಅಂತಂದರೆ ಭೂಮಿನ ರೆಡಿ ಮಾಡಿಕೊಂಡು ಮೇಲೆ ಏನು ಉಳಿದಿರೋಂಥ ನೀರನ್ನೆಲ್ಲ ಬಸ್ದು ಬಿಡಬೇಕಾಗುತ್ತೆ ಸರ್. ಬಸ್ತ್ರ ಆವಾಗ ಏನಾಗುತ್ತೆ ಅಂತಂದರೆ ಲೇಯರ್ ಆಗಿ ನಮ್ಮ ಮಣ್ಣು ಏನಿರುತ್ತೆ ಅದು ಕುತ್ಕೊಳ್ಳುತ್ತೆ. ಆವಾಗ ನಾವು ಯಂತ್ರಗಳ ಮೂಲಕ ನಾಟಿ ಮಾಡಿದಾಗೂ ಕೂಡ ಏನಾಗುತ್ತೆ ಅಂತಂದರೆ ಆವಾಗ ಸಸಿಗಳು ಮಣ್ಣಿಗೆ ಈಸಿಯಾಗಿ ಕಚ್ಕೊಳ್ಳುತ್ತೆ ಅಥವಾ ಹತ್ಕೊಳ್ಳುತ್ತೆ ಅಂತ. ಹಾಗಾಗಿ ಇವೆರಡನ್ನ ರೈತರು ಕರೆಕ್ಟಾಗಿ ಮಾಡ್ಕೊಂಡ್ರೆ ಸರ್ ಖಂಡಿತವಾಗ್ಲೂ ಯಾಂತ್ರೀಕೃತ ನಾಟಿ ಯಶಸ್ಸು ಕಾಣುತ್ತೆ ಸರ್. ಒಂದು ಮಟ್ಟ ಮಾಡ್ಕೊಳ್ಳೋದು, 2ನೇದು ಹಿಂದಿನ ದಿನನೇ ಕೆಸರು ಗದ್ದೆ ಮಾಡ್ಕೊಂಡು ಬಸಿಯುವಂಥದ್ದು ಸರ್. ಆಮೇಲೆ ಇದರ ಒಂದು ಲಭ್ಯತೆಗೆ ಬಂದರೆ, ಯಂತ್ರಗಳ ಒಂದು ಲಭ್ಯತೆಗೆ ಬಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದವರು ಕೂಡ ಕೃಷಿ ಯಂತ್ರಧಾರೆ ಅನ್ನೋ ಒಂದು ಹೆಸರಿನಲ್ಲಿ ಇದರಲ್ಲಿ ಬಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಮಾಡಿತ್ತು. ಸೊ ಈಗ ಅದಲ್ದೇ ನಮ್ಮ ಖಾಸಗಿ ಒಡೆತನದ ಅಂದರೆ ಯಾರು ಸ್ವಲ್ಪ ಚೆನ್ನಾಗಿದ್ದಾರೆ ದೊಡ್ಡ ರೈತರು ಒಂದು ಲಭ್ಯತೆಗೆ ಬಂದರೆ ಅವರಂತೂ ಸಿಗುತ್ತೆ. ಅವ್ರ ಹತ್ರ ಎಲ್ಲ ಒಂದು ಯಂತ್ರಗಳು ಸಿಗ್ತವೆ. ಅವ್ರಿಗೆ ಅಡಿಕೆ ಕೊಯ್ಯೋದಾಗಲಿ, ಅಡಿಕೆ ಒಣಗಿಸೋದಾಗಲಿ, ಪ್ರೊಸೆಸಿಂಗ್ ಅಂದರೆ ಸಂಸ್ಕರಣೆಗೆ ಏನೆಲ್ಲ ಬೇಕೋ ಎಲ್ಲನೂ ಸಿಗುತ್ತೆ. ಅದಲ್ದೇ ಈಗ ಭತ್ತಕ್ಕೆ ಬಂದರೆ ಕೂಡ ಅವ್ರ ಹತ್ರ ಇದ್ದೇ ಇರುತ್ತೆ, ಇಟ್ಕೊಂಡಿರ್ತಾರೆ, ಅವರು ಬಾಡಿಗೆ ಕೂಡ ಕೊಡ್ತಾರೆ. ಸೊ ಈಗ ತಾವು ಈ ಒಂದು ವಿಚಾರ ಕುರಿತು ಯಂತ್ರಗಳ ಲಭ್ಯತೆಗೆ ಬಂದರೆ ಏನು ಹೇಳ್ತೀರಾ ಸರ್? ಯಂತ್ರಗಳ ಲಭ್ಯತೆ ಅಂತ ಬಂದಾಗ ನೀವು ಹೇಳ್ತಿದ್ದು ಕರೆಕ್ಟ್ ಸರ್. ಕೃಷಿ ಯಂತ್ರಧಾರೆ ಅಂತೇಳಿ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತೇಳಿ ಗೌರ್ಮೆಂಟ್ ಮಾಡಿರೋವಂಥದ್ದು, ಅಲ್ಲಿ ಕೂಡ ಏನು ಅಂತಂದ್ರೆ ಬಾಡಿಗೆ ಆಧಾರಿತ ಯಂತ್ರಧಾರೆಗಳ ಮೂಲಕನೂ ತಗೋಬಹುದು ಸರ್. ಇನ್ನ ಅಂತಂದ್ರೆ ನಾವು ನಮ್ದು ತುಂಬಾ ಜಮೀನಿದೆ, ನಾವು ಪ್ರೋಗ್ರೆಸಿವ್ ಫಾರ್ಮರ್ಸ್ ನಾವು ತಗೋತೀವಿ ಅನ್ನೋದಾದ್ರೆ ಕೃಷಿ ಇಲಾಖೆಗಳ ಮೂಲಕ ಯಂತ್ರಗಳಿಗೆ ಸಬ್ಸಿಡಿ ಕೂಡ ಇರುತ್ತದೆ. ಸೊ ಆ ಸಬ್ಸಿಡಿ ಬಳಕೆ ಮಾಡಿಕೊಂಡು ಅದನ್ನ ತಗೊಂಡು ಬಳಕೆ ಮಾಡೋರು ಕೂಡ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ
ನಾವೀಗ FAOಗಳು ಅಂತ ಹೇಳ್ತೀವಿ ಸರ್, ರೈತ ಉತ್ಪಾದಕ ಸಂಘಗಳು ಅಂತ ಹೇಳ್ತೀವಿ. ಅಲ್ಲಿ ಕೂಡ ಈ ಸಬ್ಸಿಡಿಗಳ ಮೂಲಕ ತಗೊಂಡ್ಬಿಟ್ಟು ಅವರು ಕೂಡ ಎಲ್ಲ ರೈತರಿಗೆ ಬಳಕೆ ಮಾಡ್ಕೋಬಹುದು ಸರ್. ಅಲ್ಲಿ ಕೂಡ ತಗೊಂಡ್ಬಿಟ್ಟು ಅದನ್ನೇ ಒಂದು ಉದ್ಯಮ ರೀತಿ ಬಳಕೆ ಮಾಡ್ಕೊಂಡ್ರು ಬರುತ್ತೆ ಸರ್. ಈಗ ಹೇಳೋದಾದ್ರೆ ನಾವು ಕೃಷಿ ಯಂತ್ರಧಾರಿಗಳಲ್ಲಿ ಈಗ ಸದ್ಯ ಸಿಗೋದು ಸರ್. ಅದಲ್ದೇನೆ ನಾ ಮೊದಲನೇದಾಗಿ ಹೇಳಿರೋ ಹಾಗೆ ಈ ಏನು ಧರ್ಮಸ್ಥಳ ಸಂಘ ಏನಿದೆ, ಅವರು ಏನು ಯಾಂತ್ರೀಕೃತ ನಾಟಿನೇ ಅಂತ ಹೇಳಿ ಒಂದು ಯೋಜನೆನ ಹಮ್ಮಿಕೊಂಡಿದ್ದಾರೆ, ಅವ್ರ ಮೂಲಕ ಕೂಡ ಮಾಡಿಸ್ಕೋಬಹುದು ಸರ್. ಈಗ ಯಾಂತ್ರೀಕೃತ ಭತ್ತ ನಾಟಿ ಮಾಡಿದಾದ್ಮೇಲೆ ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಕಾಣುತ್ತಾ? ಈಗ ಸಾಂಪ್ರದಾಯಿಕ ಒಂದು ಪದ್ಧತಿಗೆ ಅನುಸರಿಸಿದರೆ ಅಥವಾ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದ್ರೆ ಇಳುವರಿಯ ಮೇಲೆ ಅಂದ್ರೆ ಸ್ವಲ್ಪ ಗುಣಮಟ್ಟದ ಇಳುವರಿ ಜೊತೆಗೆ ಹೆಚ್ಚಿನ ಇಳುವರಿ ಏನಾದರೂ ಇದರಲ್ಲಿ ಪರಿಣಾಮ ಬೀರುತ್ತಂತ ಅನ್ನೋದು ಮೇಡಮ್? ಖಂಡಿತ ಸರ್. ಅಷ್ಟಾಗಿ ಇಳುವರಿ ಇಲ್ಲ ಅಂದ್ರೂ ಕೂಡ ನಮಗೆ 10-12% ಅಷ್ಟು ಇಳುವರಿ ಮಟ್ಟ ಹೆಚ್ಚಿಗೆ ಆಗುತ್ತೆ ಸರ್. ಹೇಗೆ ಅಂತ ನೋಡೋದಾದ್ರೆ ಒಂದೇದನ್ನ ಹೇಳಿದೆ ಸರ್, ಸರಿಯಾದ ಟೈಮ್ಗೆ ನಾಟಿ ಮಾಡೋದು ಕೂಡ ಒಂದು ವೈಜ್ಞಾನಿಕವಾಗಿ ಒಂದು ಹಂತ ಸರ್. ಸರಿಯಾಗಿ ಟೈಮಿಗೆ ನಾಟಿ ಮಾಡೋದ್ರಿಂದ ರೋಗ ಕೀಟದ ಬಾಧೆಯಿಂದ ತಪ್ಪಿಸ್ಕೊಳ್ಳುತ್ತೆ ಗಿಡ. ಅದಲ್ದೇನೆ ಇನ್ನೊಂದೇನು ಅಂದ್ರೆ ಸರ್, ನಾವು ಸರಿಯಾದ ಅಂತರದಲ್ಲಿ ನಾಟಿ ಮಾಡ್ತಾ ಇರ್ತೀವಿ. ಸರಿಯಾದ ಅಂತರ ಅಂತಂದ್ರೆ ಇಲ್ಲಿ ನಾವು ಹೇಳ್ದಿರೋ ಹಾಗೆ ನಾವು ಈ ಕೈ ನಾಟಿ, ನಾವು ಹೆಣ್ಮಕ್ಳ ಮೂಲಕ ನಾಟಿ ಏನ್ ಮಾಡ್ತೀವಿ, ನಾಟಿ ಆಳುಗಳ ಮೂಲಕ ಒಬ್ರು ಒಂದು ಆಳಕ್ ಚುಚ್ತಾರೆ, ಒಬ್ರು ಮೇಲ್ ಚುಚ್ತಾರೆ. ಇಲ್ಲ ಅಂತಂದ್ರೆ ಇನ್ನೊಂದೇನಾಗಿರುತ್ತೆ ಅಂತಂದ್ರೆ ಸರ್, ಸರಿಯಾದ ಅಂತರ ಇರೋದಿಲ್ಲ, ಅಲ್ಲಿ ಕಳೆನಾಶಕಗಳ ಬಳಕೆ ಆಗುತ್ತೆ, ಇಲ್ಲಿ ಕಳೆ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಸರ್, ಇಲ್ಲಿ ನಾವು ಸಾಂಪ್ರದಾಯಿಕ ನಾಟಿ ಮಾಡುವಾಗ ನಮಗೆ 20-25 kg ನಾವು ಬಿತ್ತನೆ ಬೀಜ ಬಳಕೆ ಮಾಡ್ತೀವಿ ಸರ್ ಒಂದು ಎಕರೆಗೆ. ಇಲ್ಲಿ ನಾವು 10-15 kg ಬೀಜ ಸಾಕಾಗುತ್ತೆ ಸರ್ ಒಂದು ಎಕರೆಗೆ. ಹಾಗಾಗಿ ಒಂದು 20% ಅಷ್ಟು ಬಿತ್ತನೆ ಬೀಜದಲ್ಲಿ ಉಳಿತಾಯ ಆಗುತ್ತೆ. ಅದಲ್ಲದೆ ರೋಗದ ಕೀಟದ ಬಾಧೆ ಕಡಿಮೆ ಆಗುತ್ತದೆ, ಯಾಕಂದ್ರೆ ಸರಿಯಾದ ಅಂತರದಲ್ಲಿ ನಾಟಿ ಮಾಡಿರ್ತೀವಿ. ಗಾಳಿ ಆಡುವಿಕೆ ಮತ್ತೆ ಇದು ಇರೋದ್ರಿಂದ ನಮಗೆ ರೋಗ ಕೀಟದ ಬಾಧೆ ಕಡಿಮೆ ಆಗಿರೋದ್ರಿಂದನೂ ಕೂಡ ನಮಗೆ ಏನು ಅಂತಂದ್ರೆ ಇಳುವರಿ ಮಟ್ಟ ಜಾಸ್ತಿ ಆಗುತ್ತೆ ಸರ್. ಹಾಗಾಗಿ ಇದೆಲ್ಲ ನೋಡ್ಕೊಂಡಾಗ ಸರಾಸರಿಯಾಗಿ ನಮಗೆ 8-12% ಅಂತ ಹೇಳ್ತಾರೆ, 10% ಅಷ್ಟು ಆದ್ರೂ ಇಳುವರಿ ಹೆಚ್ಚಿಗೆ ಸಿಗುತ್ತೆ ಸರ್. ಈಗ ಆರ್ಥಿಕವಾಗಿ ನಾವು ವಿಚಾರ ಮಾಡೋದಾದರೆ ಖರ್ಚು ವೆಚ್ಚದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಖರ್ಚು ವೆಚ್ಚ ಅಂತ ನಾವು ಸರಾಸರಿಯಾಗಿ ನೋಡೋದಾದ್ರೆ ಒಂದು ಎಕರೆಗೆ ಇಲ್ಲ ಅಂದ್ರೂ ಒಂದು 4,000-5,000 ಅಷ್ಟು ಉಳಿಸ್ಬೋದು ಸರ್. ಅದನ್ನ ಹೇಗೆ ಅಂತ ನೋಡ್ತಾ ಹೋದ್ರೆ, ಮೊದಲೇದಾಗಿ ನಾವು ಅಲ್ಲಿ ಯಾವುದೇ ಥರನಾದ್ರೆ ಕೆಸರುಗದ್ದೆ ಮಾಡೋದಿಲ್ಲ. ಯಾವುದಕ್ಕೆ ಅಂದರೆ ಸಸಿ ಮಡಿ ತಯಾರಿಕೆ ಮಾಡುವಾಗ. ಈ ಸಾಂಪ್ರದಾಯಿಕ ನಾಟಿಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಸಸಿ ಮಡಿ ತಯಾರಿಕೆ ಮಾಡುವಾಗ 2-3 ಆಳುಗಳನ್ನ ಬಳಕೆ ಮಾಡ್ತೀವಿ. ಇಲ್ಲಿ ಒಬ್ರೂನೇ ಏನು ಮಾಡ್ಬೋದು ಅಂದ್ರೆ 80-100 ಟ್ರೇನ ತುಂಬುವಂಥದ್ದು, ಅಲ್ಲಿ ಕೂಡ ಉಳಿತಾಯ ಆಗುತ್ತೆ. ಎರಡನೇದು ನಾ ಹೇಳಿರೋ ಹಾಗೆ ಬೀಜಗಳ ಉಳಿತಾಯ 20% ಅಷ್ಟು ಬೀಜಗಳ ಉಳಿತಾಯ ಆಗುತ್ತೆ. ಮೂರನೇದು, ನೀವು ಕಳೆನಾಶಕ ಬಳಸಬೇಕು ಅಂತ ಏನಿಲ್ಲ, ಕಳೆ ತೆಗೆಯೋದ್ರಲ್ಲೂ ಉಳಿತಾಯ ಆಗುತ್ತೆ. ನಾಲ್ಕನೇದಾಗಿ ಹೇಳಬೇಕು ಅಂತಂದ್ರೆ, ನಿಮಗೆ ರೋಗ ಕೀಟದ ಬಾಧೆ ಕಡಿಮೆ ಆಗೋದ್ರಿಂದ ಅಲ್ಲಿನೂ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇಳುವರಿ ಮಟ್ಟ ಕೂಡ ಜಾಸ್ತಿ ಆಗುತ್ತೆ. ಇದನ್ನೆಲ್ಲದನ್ನು ನಾವು ನೋಡಿದಾಗ ನಿಮಗೆ ಖಂಡಿತ ಒಂದು ಎಕರೆಗೆ 4,000-5,000 ಸಾವಿರದವರೆಗೂ ಉಳಿತಾಯ ಮಾಡ್ಬೋದು, ನಮ್ಮ ಸಾಂಪ್ರದಾಯಿಕ ಪದ್ಧತಿನ ಹೋಲಿಕೆ ಮಾಡಿದ್ರೆ. ಒಟ್ಟಾರೆಯಾಗಿ ಯಾಂತ್ರೀಕೃತ ಭತ್ತದ ನಾಟಿ ಕುರಿತು ಸಾರಾಂಶ ರೂಪದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಜಗತ್ತು ಚೇಂಜ್ ಆದಂಗೆ ರೈತ ಬಾಂಧವರು ಕೂಡ ಚೇಂಜ್ ಆಗ್ಬೇಕಲ್ವಾ? ಸೊ ಹಾಗಾಗಿ ಈಗಿರುವ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಬೇಕು ಅಂತಂದ್ರೆ, ಕೃಷಿಯಲ್ಲಿ ನಾವು ಭತ್ತದಲ್ಲಿ ಒಂದೇ ಅಲ್ಲ, ಕೃಷಿಯಲ್ಲಿ ಯಂತ್ರಗಳ ಬಳಕೆ ತುಂಬಾನೇ ಪ್ರಾಮುಖ್ಯತೆ ವಹಿಸ್ತಿದೆ. ಅದರಲ್ಲೂ ಕೂಡ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತದ ಜಮೀನು ತುಂಬಾ ಇರುವಂತದ್ದಾಗಿರೋದ್ರಿಂದ, ಪ್ರಮುಖ ಬೆಳೆ ಆಗಿರೋದ್ರಿಂದ ಭತ್ತದಲ್ಲಿ ಯಾಂತ್ರೀಕೃತ ನಾಟಿ ಅಥವಾ ಯಂತ್ರಗಳನ್ನ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ರೈತರಿಗೆ ಇದು ಒಂದು ವರದಾನ ಅಂತಾನೆ ಹೇಳ್ಬಹುದಾಗಿದೆ. ಯಾಕಂದ್ರೆ ಅವರಿಗೆ ಇಳುವರಿ ಮಟ್ಟನೂ ಜಾಸ್ತಿ ಆಗುತ್ತೆ, ಸರಿಯಾದ ಕಾಲದಲ್ಲಿ ಕೃಷಿ ಚಟುವಟಿಕೆಗಳಾಗುತ್ತೆ. ಅದಲ್ಲದೆ ಅವರು ಒಟ್ಟಾರೆಯಾಗಿ ಅವರ ಆರ್ಥಿಕತೆ ಕೂಡ ಸುಧಾರಿಸೋದ್ರಿಂದ ಭತ್ತ ಒಂದು ಪ್ರಮುಖ ಲಾಭದಾಯಕವಾಗಿ ಮಾಡಬೇಕು ಅಂತಂದ್ರೆ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಈ ರೀತಿ ವೈಜ್ಞಾನಿಕವಾಗಿ ಯಂತ್ರಗಳನ್ನ ಬಳಸಿದ್ರೆ ಖಂಡಿತ ಇದು ರೈತರಿಗೆ ಒಂದು ಲಾಭ ತಂದುಕೊಡುತ್ತೆ ಅಂತ ಹೇಳ್ಬೋದು ಸರ್. ಕೊನೆಯದಾಗಿ ಈಗ ತಮ್ಮನ್ನು ಸಂಪರ್ಕಿಸುವುದಾದರೆ, ಈ ಒಂದು ಭತ್ತದಲ್ಲಿ ಯಾಂತ್ರೀಕೃತ ನಾಟಿ ಬಗ್ಗೆ ವಿವರವಾಗಿ ಮಾಹಿತಿ ತಿಳಿದುಕೊಳ್ಳೋದಾದರೆ, ಅಥವಾ ನಿಮ್ಮನ್ನು ಇಲ್ಲೇ ಇರುವಕ್ಕಿ ಒಂದು ಮುಖ್ಯ ಆವರಣದಲ್ಲಿ ಭೇಟಿಯಾಗಿ ನಿಮ್ಮಿಂದ ಹೆಚ್ಚಿನ ಒಂದು ಮಾಹಿತಿ ಅಥವಾ ಹೆಚ್ಚಿನ ಒಂದು ವಿಷಯವನ್ನು ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. 8880181971. ಧನ್ಯವಾದ ಡಾಕ್ಟರ್ ರೇಖಾ ಅವರೇ. ಇದುವರೆಗೆ ತಾವು ಭತ್ತದಲ್ಲಿ ಯಾಂತ್ರೀಕೃತ ಒಂದು ನಾಟಿಯ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ,
ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.